ಮನೆಗಳ್ಳತನಕ್ಕೆ ಯತ್ನ, ಮಹಿಳೆಯರನ್ನ ಕಂಬಕ್ಕೆ ಕಟ್ಟಿ ಥಳಿಸಿದ್ದಾರೆ. ಕಲಬುರಗಿ ನಗರದ ಜಿಆರ್ ನಗರದಲ್ಲಿ ಕಳ್ಳರಿಗೆ ಬಿತ್ತು ಗೂಸ. ಚಿಂದಿ ಆಯುಕ್ತ ಮನೆಯೊಂದಕ್ಕೆ ನುಗ್ಗಿ ಕಳ್ಳತನಕ್ಕೆ ಅಂತ ಯತ್ನಿಸಿದ್ರು. ಈ ಸಂದರ್ಭದಲ್ಲಿ ತಗಲಾಕೊಂಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂತ ಮಹಿಳೆಯರಿಗೆ ಬಿಸಿ ಬಿಸಿ ಕಜ್ಜಾಯ ಕೊಡಲಾಗಿದೆ. ಕಲಬುರಗಿ ನಗರದ ಜಿಆರ್ ನಗರದಲ್ಲಿ ಕಳ್ಳಿಯರು ಸಿಕ್ಕಾಕೊಂಡಿದ್ದಾರೆ. ಮಹಿಳೆಯರಿಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟು ಸರಿಯಾಗಿ ಥಳಿಸಿದ್ದಾರೆ. ಬಾಪುನಗರ ಬಡಾವಣೆಯ ಶೀತಲ್ ಮತ್ತು ದೀಪಾಬಾಯಿಗೆ ಥಳಿಸಲಾಗಿದೆ. ಕಳ್ಳತನಕ್ಕೆ ಯತ್ನಿಸಿದ್ದ ಮಹಿಳೆಯರನ್ನ ಬಂಧಿಸಿದಂತ ಪೊಲೀಸರು ನ್ಯೂ ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ನೋಡಿ, ಕಳ್ಳರು ಯಾವ್ಯಾವ ರೂಪದಲ್ಲಿ ಬರ್ತಾರೆ ಹೇಳೋದಕ್ಕಾಗಲ್ಲ. ಮನೆ ಬಾಡಿಗೆ ಕೇಳೋ ನೆಪದಲ್ಲಿ ಬರ್ತಾರೆ, ಅಥವಾ ನಿಮ್ಮ ಚಿನ್ನ ಬೆಳ್ಳಿಯನ್ನ ಪಾಲಿಶ್ ಮಾಡ್ಕೊಡ್ತೀವಿ ಅಂತೇಳಿ ಆ ನೆಪದಲ್ಲಿ ಬರ್ತಾರೆ, ಚಿಂದಿ ಆಯೋ ನೆಪದಲ್ಲಿ ಬರ್ತಾರೆ, ಈ ಉದುರಿರುವಂತ ಕೂದಲನ್ನ ತೆಗೆದುಕೊಳ್ತೀವಿ ಮಾರಾಟಕ್ಕೆ ಆ ನೆಪದಲ್ಲಿ ಬರ್ತಾರೆ. ಸದ್ಯ ಚಿಂದಿ ಆಯೋ ನೆಪದಲ್ಲಿ ಬಂದ ಮಹಿಳೆಯರು ತಗಲಾಕೊಂಡಿದ್ದಾರೆ. ಚಪ್ಪಲ್ ಚಪ್ಪಲ್ಲೇ ಹೊಡ್ರಿ, ಚಪ್ಪಲ್ ಚಪ್ಪಲ್ಲೇ ಹೊಡ್ರಿ. ಹಂಗೇನ್ ಹೊಡಿಬೇಡ್ರಿ, ಬಿಡ್ರಿ ಬಿಡ್ರಿ. ಚಪ್ಪಲ್ ಚಪ್ಪಲ್ಲೇ ಹೊಡ್ರಿ, ಚಪ್ಪಲ್ ಚಪ್ಪಲ್ಲೇ ಹೊಡ್ಲಿ. ಹಂಗೇನ್ ಹೊಡಿಬೇಡ್ರಿ, ಬಿಡ್ರಿ ಬಿಡ್ರಿ. ಚಪ್ಪಲ್ ಚಪ್ಪಲ್ಲೇ ಹೊಡ್ರಿ. ಕೊಡ್ತಾರೆ ಪ್ರತಿನಿಧಿ ಅನಿಲ್ ಸ್ವಾಮಿ. ಈಗ ತಗಲಾಕೊಂಡಿರುವಂತ ಕಳ್ಳಿಯರ ಬಗ್ಗೆ ಈ ಹಿಂದೆ ಎಲ್ಲಾದ್ರೂ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ದಾಖಲಾಗಿತ್ತಾ? ಇವ್ರ ಬಗ್ಗೆ ಇನ್ನೇನ್ ಡೀಟೇಲ್ಸ್ ಸಿಗ್ತಾ ಇದೆ? ನಿಜಕ್ಕೂ ಕೂಡ ಕಲಬುರಗಿ ನಗರದ ಇಂತಹ ಪ್ರಕರಣಗಳು ಪದೇ ಪದೇ ಸಂಭವಿಸುತ್ತೆ ಅಂತ ಹೇಳ್ಬೋದು. ಮನೆ ಬಾಡಿಗೆ ಕೇಳುವ ನೆಪದಲ್ಲಾಗಿರ್ಬೋದು, ಮತ್ತೆ ಚಿಂದಿ ಆಯುವ ನೆಪದಲ್ಲಿ ಬಡಾವಣೆಗಳಲ್ಲಿ ಬೆಳಗ್ಗೆ ಮಹಿಳೆಯರು ಓಡಾಡ್ತಾರೆ. ಈ ಸಂದರ್ಭದಲ್ಲಿ ಮನೆಗಳಿಗೆ ಬೀಗ ಹಾಕಿರುವುದನ್ನು ಗಮನಿಸುತ್ತಾರೆ. ಜೊತೆಗೆ ಬಟ ಮಧ್ಯಾಹ್ನವೇ ಬಂದು ಮನೆಯವರ ಏನೊಂದು ಗಮನ ಬೇರೆಡೆ ಸೆಳೆತಾರೆ. ಇಂತಹ ಸಂದರ್ಭದಲ್ಲಿ ಆ ಮನೆಗಳಿಗೆ ನುಗ್ಗುವಂತ ಈ ಮಹಿಳೆಯರು ಅವರ ಮನೆಯಲ್ಲಿ ನಗದು ಹಾಗೂ ಚಿನ್ನಾಭರಣಗಳನ್ನ ದೋಚಲು ಯತ್ನಿಸುತ್ತಾರೆ. ಇದೇ ಸಂದರ್ಭದಲ್ಲಿ ಕಲಬುರಗಿ ನಗರದ ಜಿಆರ್ ಬಡಾವಣೆ ಇದೆ. ಈ ಒಂದು ಬಡಾವಣೆಯಲ್ಲಿಯ ಮನೆಯೊಂದಕ್ಕೆ ಬಾಪುನಗರ ಎಂದು ಬಡಾವಣೆ ನಿವಾಸಿಗಳಾದ ಶೀತಲ್ ಮತ್ತು ದೀಪಾಬಾಯಿ ಅವರೊಂದು ಚಿಂದಿ ಆಯುವ ನೆಪದಲ್ಲಿ ಅವರ ಮನೆಗೆ ನುಗ್ಗುತ್ತಾರೆ. ಈ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದಾಗ ಮನೆಯ ಅಕ್ಕಪಕ್ಕದವರು ಮತ್ತು ಮನೆಯವರು ಆ ಮಹಿಳೆಯರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಈ ಸಂದರ್ಭದಲ್ಲಿ ಕಂಬಕ್ಕೆ ಕಟ್ಟಿ ಇಬ್ಬರು ಮಹಿಳೆಯರನ್ನ ಮನಮನಂತೆ ಥಳಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದ ಆರ್ಜಿ ನಗರ ಠಾಣೆ ಪೊಲೀಸರು ಮಹಿಳೆಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಕಳ್ಳತನ ಮಾಡಿಲ್ಲ, ಬದಲಿಗೆ ಕಳ್ಳತನ ಮಾಡಲು ಬಂದಿದ್ದೇವೆ ಎಂದು ಅವರು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಆರ್ಜಿ ನಗರ ಠಾಣೆ ಪೊಲೀಸರು ಈ ಇಬ್ಬರು ಮಹಿಳೆಯರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಬಳಿಕ ಅವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸೌಖ್ಯ ಅನಿಲ್, ಡೀಟೇಲ್ಸ್ಗೆ